ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಶಿಲ್ಪಾ ವ್ಲಾಗ್ 1ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಕ್ರ್ಯಾಬ್ ಅಂದ್ರೆ ಸೀ ಫುಡ್ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಏನಾದ್ರೂ ಮಾಡ್ಲೇಬೇಕಲ್ವಾ? ಸಂಡೇ ಸ್ಪೆಷಲ್ ಏನು ಇಲ್ಲ ಅಂದ್ರೆ ಸಂಡೇ ಅಂತ ಅನ್ಸೋದೇ ಇಲ್ಲ. ಸೊ ಹೀಗಾಗಿ ಇದನ್ನ ತಗೊಂಡ್ ಬಂದಿದ್ದೀವಿ. ಸುಮಾರು ಒಂದು 1 kg ಇದೆ ಅಂತ ಅನ್ಕೋತೀನಿ. 1 kg ಅಷ್ಟು ಇದೆ ಇದು ಕ್ರ್ಯಾಬ್. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಇದಕ್ಕೆ ಏನೇನು ಕ್ಲೀನ್ ಆಗಿ ಒಂದ್ 3-4 ನೀರಲ್ಲಿ ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕು. ಇದರಲ್ಲಿ ನಾನ್ ಇದಕ್ಕೆ ಇವಾಗ ಸಾಲ್ಟ್ ಹಾಕೋತಾ ಇದ್ದೀನಿ. ಇದನ್ನ ಮುಂಚೆನೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಕಲ್ಸ್ಬಿಟ್ಟು ಇಡ್ಬೇಕು. ಇದನ್ನ ನೋಡಿ, ಸ್ವಲ್ಪ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇವಾಗ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೆಡ್ ಚಿಲ್ಲಿ ಪೌಡರ್. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಮಕ್ಕಳೆಲ್ಲ ತಿನ್ನೋರಿದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳೋದು ತುಂಬಾ ಬೆಟರ್ ಅಂತ ಅನ್ಸುತ್ತೆ. ಇವಾಗ ನಾನು ಅರಿಶಿನ ಪುಡಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ. ಫ್ರೆಂಡ್ಸ್, ಇದನ್ನ ನಾನು ಇವಾಗ ಸರಿಯಾಗಿ ಮಿಕ್ಸ್ ಮಾಡಿ ಒಂದ್ 10 ನಿಮಿಷಗಳ ಕಾಲ ಬಿಡ್ತೀನಿ. ಇವಾಗ ನಾನು ಇದನ್ನ 10 ನಿಮಿಷ ನೆನೆಯೋಷ್ಟರಲ್ಲಿ ನಾನು ನಿಮಗೆ ಮಸಾಲ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನ ನಾನು ಇವಾಗ ಕಲ್ಸಿಟ್ಟಿದ್ದೀನಲ್ಲ ಕ್ರಾಬ್ಸ್, ಅದಕ್ಕೆ ಏನೇನ್ ಮಸಾಲೆ ನಾನು ಹೇಳ್ತೀನಿ ನೋಡಿ. ಇದು ಆನಿಯನ್ ಮತ್ತೆ ಟೊಮೆಟೊ, 2 ಟೊಮೆಟೊ ತಗೊಂಡಿದ್ದೀನಿ, ಕೊತ್ತಂಬರಿ ಮತ್ತೆ ಪುದೀನ, ಮತ್ತೆ ನಾನು ಮೊದ್ಲೇ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ ಅಲ್ಲಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಗರಂ ಮಸಾಲ ಏನ್ ತಗೊಂಡಿದ್ದೀನಿ ಅಂತಂದ್ರೆ ಸ್ವಲ್ಪ ಮೆಂತೆ, ಸಾಜೀರ್ಗೆ, ಲವಂಗ, ಏಲಕ್ಕಿ, ಚಕ್ಕಿ ಇಷ್ಟಾದ್ರೆ ಸಾಕು. ಇದೆಲ್ಲವನ್ನು ನಾನು ಇವಾಗ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಬೇಕು. ಇವಾಗ ನಾನು ಇದನ್ನ ಹುರಿತಾ ಇದ್ದೀನಿ. ಫ್ರೆಂಡ್ಸ್, ನಾನಿವಾಗ ಅದೆಲ್ಲವನ್ನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಹಸಿ ಇದ್ರೆ ಚೆನ್ನಾಗಿ ಕಾಣೋದಿಲ್ವಲ್ಲ, ಸೊ ಅದಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಸೊ ಹೀಗಾಗಿ ನಾನು ಎಲ್ಲವನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಅಲ್ಲಿ ಮೊದಲಿಗೆ ನಾನು ಈರುಳ್ಳಿಯನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ಏನಂತಂದ್ರೆ ನಾನ್ ಮಾಡೋ ನೆಕ್ಸ್ಟ್ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೀಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಬಿಸಿ ಮಾಡ್ಬೇಕು. ಫ್ರೆಂಡ್ಸ್, ಇವಾಗ ಗರಂ ಮಸಾಲಾನು ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಆದ್ರೆ ಸಾಕು. ಇದು ಎಲ್ಲವನ್ನು ಫ್ರೆಂಡ್ಸ್, ಇಲ್ಲಿ ನಾನಿವಾಗ ಎಲ್ಲ ಮಿಕ್ಸಿ ಮಾಡ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿನ ಮತ್ತೆ ಸ್ವಲ್ಪ ಪುದೀನಾನ ಎಲ್ಲಾನು ಹಾಕ್ಬಿಟ್ಟು ಇವಾಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಒಗ್ಗರಣೆಗೆ ಅಂತಂದ್ರೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತೀನಿ ನಾನು. ಕಸ್ತೂರಿ ಮೆಥಿನ ಸ್ವಲ್ಪ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆನಿಯನ್ ಅನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾ ಆನಿಯನ್ ಹಾಕೋತಾ ಇದ್ದೀನಿ ಇವಾಗ ಒಗ್ಗರಣೆಗೆ. ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕೋತಾ ಇದ್ದೀನಿ, ಕೈಯಲ್ಲಿ ಉಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಪರಿಮಳ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನ ಹಾಕಿದ್ರಿಂದ. ಫ್ರೆಂಡ್ಸ್, ನೋಡಿ ಈ ತರ ಈ ಸ್ವಲ್ಪ ಕೆಂಪಗಾದ ತಕ್ಷಣ ಉಳ್ಳಾಗಡ್ಡಿ, ಇವಾಗ ನಾನು ಮಸಾಲೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ಡ್ ಆಗಿದೆ, ಕುದೀತಾ ಇದೆ ಇದು ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ನಾನು ಕ್ರ್ಯಾಬ್ ಅನ್ನ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಮೊದ್ಲೇನು ಹಾಕಿದ್ದೀನಿ, ಇವಾಗ ಸ್ವಲ್ಪ ನೋಡಿ ಹಾಕೊಳ್ಳಿ ಎಲ್ಲಾನು. ಚಿಲ್ಲಿ ಪೌಡರು, ಅರಿಶಿನ ಪುಡಿ ನೋಡಿ ಹಾಕೋಬೇಕು ಫ್ರೆಂಡ್ಸ್, ಯಾಕಂದ್ರೆ ಮೊದ್ಲೇ ಎಲ್ಲ ಹಾಕೊಂಡಿದೀವಿ ನಾವು.
ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಕೋಬೇಕು. ಚೆನ್ನಾಗಿ ಎಲ್ಲದಕ್ಕೂ ಇದು ಮಸಾಲೆ ಹತ್ಕೋಬೇಕು. ಆ ತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನೆಲ್ಲಾನು ಮಾಡ್ಕೊಂಡ್ಬಿಟ್ಟು ಇವಾಗ್ಲೇ ಏನು ನೀರನ್ನ ಹಾಕೋಕ್ ಹೋಗ್ಬಾರ್ದು. ಸ್ವಲ್ಪ ಒಂದ್ ಕುದಿಯೋವರೆಗೂ ಬಿಡ್ಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಮಸಾಲೆ ಎಲ್ಲ ಹಿಡ್ಕೊಂಡಿದೆ, ಇದಕ್ಕೆಲ್ಲ ಚೆನ್ನಾಗಿ ಹಿಡಿದಿದೆ. ಇದು ನಿಮ್ಗೆ ಹೇಗ್ ಬೇಕು ನೋಡ್ಕೊಂಡ್ಬಿಟ್ಟು ಥಿಕ್ನೆಸ್ ನೀವು ನೀರನ್ನ ಮಿಕ್ಸ್ ಮಾಡ್ಕೋಬಹುದು. ನನ್ಗೆ ಇಷ್ಟ ಆದ್ರೆ ಸಾಕಾಗುತ್ತೆ, ಯಾಕಂದ್ರೆ ಚಪಾತಿ ರೋಟಿಗೆ ಅಂತ ಹೇಳಿ ನಾನು ಮಾಡ್ತಾ ಇರೋದು. ಇಷ್ಟು ಗ್ರೇವಿ ಥಿಕ್ನೆಸ್ ಇದ್ರೆ ಸಾಕಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ ನೀವು ನೋಡ್ಕೊಂಡ್ಬಿಟ್ಟು ಹಾಕೋಬಹುದು ಫ್ರೆಂಡ್ಸ್. ಇವತ್ತಿನ ನನ್ನ ಸಂಡೇ ಸ್ಪೆಷಲ್ ಕ್ರ್ಯಾಬ್ ಗ್ರೇವಿ ಇದಾಗಿತ್ತು. ನೀವು ಕೂಡ ಈ ರೆಸಿಪಿಯನ್ನ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭವಾಗಲಿ ಎಲ್ಲರಿಗೂ. ಬಾಯ್.